ನಮಸ್ತೆ ಸ್ನೇಹಿತರೆ, ಇಲ್ಲಿ ಒಬ್ಬ 57 ವರ್ಷದ ಒಬ್ಬರು ಜೆಂಟ್ಲ್ಮನ್ ಬಂದಿದ್ದಾರೆ ಎದೆ ನೋವು ಅಂತ ಹೇಳಿ. ಅವ್ರಿಗೆ 3 ದಿನದ ಕೆಳಗಡೆ ಸ್ವಲ್ಪ ಎದೆ ಉರಿ ಬಂದಿದೆ. ಅವರು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದಾರೆ, ಅದಕ್ಕೆ ಚಿಕಿತ್ಸೆ ತಗೊಂಡಿದ್ದಾರೆ. ಇಂಪ್ರೂವ್ ಅಷ್ಟು ಆಗಿಲ್ಲ. ನಮ್ಮಲ್ಲಿ ನಾವು ECG ಮತ್ತೆ ಎಕೋ ಸ್ಕ್ಯಾನಿಂಗ್ ಎಲ್ಲ ಎಮರ್ಜೆನ್ಸಿಯಲ್ಲಿ ಮಾಡಿದಾಗ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗ್ತಾ ಇದೆ. ಸೊ ನಾವಿವಾಗ ಪ್ರೊಸೀಜರ್ನ ಮುಗಿಸಿದ್ದೀವಿ. ಒಂದು ಮೈನ್ ರಕ್ತನಾಳ ಬ್ಲಾಕ್ ಆಗಿತ್ತು, ಅದಕ್ಕೆ ಏಂಜಿಯೋಪ್ಲಾಸ್ಟಿ ಅಂತ ಮಾಡಿ ಸ್ಟೆಂಟಿಂಗ್ ಎಲ್ಲ ಮಾಡಿದ್ದೀವಿ. ಮಧ್ಯದಲ್ಲಿ ಸ್ವಲ್ಪ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಎಲ್ಲ ಆಗಿತ್ತು. ನೋವು ಹೇಗಿದೆ? ನೋವು ಸ್ವಲ್ಪ ಕಮ್ಮಿ ಆಯ್ತಾ? ನಮಸ್ತೆ ಸ್ನೇಹಿತರೆ, ಇಲ್ಲಿ ಒಬ್ಬ 57 ವರ್ಷದ ಒಬ್ಬರು ಜೆಂಟ್ಲ್ಮನ್ ಬಂದಿದ್ದಾರೆ ಎದೆ ನೋವು ಅಂತ ಹೇಳಿ. ಅವ್ರಿಗೆ 3 ದಿನದ ಕೆಳಗಡೆ ಸ್ವಲ್ಪ ಎದೆ ಉರಿ ಬಂದಿದೆ. ಅವರು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದಾರೆ, ಅದಕ್ಕೆ ಚಿಕಿತ್ಸೆ ತಗೊಂಡಿದ್ದಾರೆ. ಇಂಪ್ರೂವ್ ಅಷ್ಟಾಗಿ ಆಗಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಅವ್ರಿಗೆ ಸುಮಾರು 3-4 ತಾಸು ಕೆಳಗಡೆಯಿಂದನೂ ಎಡಗಡೆ ಭಾಗದ ಎದೆನಲ್ಲಿ ತುಂಬ ಸಿವಿಯರ್ ಪೇಯ್ನ್ ಬಂದಿದೆ. ಹಾಗಾಗಿ ಅಲ್ಲಿ ನಮ್ಮ ಶಿರಾದವರು ಇವರು ಅಲ್ಲೊಂದು ECG ಮಾಡಿದ್ದಾರೆ. ಸ್ವಲ್ಪ ಹೃದಯಾಘಾತದ ಸೂಚನೆ ಕಂಡಿದೆ ಅಂತ ಹೇಳಿ ನಮ್ಮ ಮೆಡಿತಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಮ್ಮಲ್ಲಿ ನಾವು ECG ಮತ್ತು ಎಕೋ ಸ್ಕ್ಯಾನಿಂಗ್ ಎಲ್ಲ ಎಮರ್ಜೆನ್ಸಿಯಲ್ಲಿ ಮಾಡಿದಾಗ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗಿದೆ. ಈಗ ಮೇಜರ್ ಹಾರ್ಟ್ ಅಟ್ಯಾಕು ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ವಿ, ಎಮರ್ಜೆನ್ಸಿಯಾಗಿ ಅವರಿಗೆ ಚಿಕಿತ್ಸೆಯನ್ನು ಶುರು ಮಾಡ್ತಿದ್ದೀವಿ. ಇದಕ್ಕೆ ನಾವು ಇವಾಗ ಒಂದು ಆಂಜಿಯೋಗ್ರಾಮ್ ಅಂತ ಮಾಡಿ ಏಂಜಿಯೋಪ್ಲಾಸ್ಟಿಯನ್ನು ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಲೈವ್ ಕೇಸ್ ಇದು. 15 ವರ್ಷದ ಸಕ್ಕರೆ ಕಾಯಿಲೆ ಇದೆ ಅವರಿಗೆ, ಸರಿನಾ? ಸೊ ಪ್ರೊಸೀಜರ್ ಎಲ್ಲ ನೀವು ಕೂಡ ನೋಡುವಂತ್ರಿ. ಪ್ಲಸ್ ಎಲ್ಲ ಮುಗಿದ್ಮೇಲೆ ನಿಮಗೂ ಕೂಡ ನಾನು ಮತ್ತೆ ಮಾತಾಡ್ತೀನಿ. ಸೊ ನಾವು ಯಾವುದೇ ಪ್ರೊಸೀಜರ್ ಕ್ಯಾತ್ ಲ್ಯಾಬಲ್ಲಿ ಮಾಡಬೇಕು ಅಂತಂತಂದರೆ ಎಕ್ಸ್ರೇ ರೇಡಿಯೇಷನ್ ಇರ್ತದೆ. ಅದರಿಂದ ನಾವು ಪ್ರೊಟೆಕ್ಷನ್ ತಗೋಬೇಕು ಅಂತಂತಂದರೆ ಒಂದು ಲೆಡ್ ಗ್ಲಾಸ್ ಹಾಕ್ಕೊಳ್ತೀವಿ. ದಿಸ್ ಇಸ್ ಏನು ಲೆಡ್ ಗ್ಲಾಸ್. ಅದರ ಜೊತೆಗೆ ಒಂದು ಲೆಡ್ ಕ್ಯಾಪ್ನ ಹಾಕ್ಕೊಳ್ತೀವಿ. ಜೊತೆಗೆ ಒಂದು ಥೈರಾಯ್ಡ್ ಕಾಲರ್ ಇರ್ತದೆ. ಸೊ ಇದರಿಂದ ನಮ್ಮ ಥೈರಾಯ್ಡ್ ಮತ್ತು ಈ ಗ್ಲ್ಯಾಂಡಿನ ಪ್ರೊಟೆಕ್ಷನ್ ಆಗ್ತದೆ. ಅದಾದ ಮೇಲೆ ಒಂದು ನಾವು ಲೆಡ್ ಏಪ್ರನ್ ಅಂತ ಹಾಕ್ಕೊಳ್ತೀವಿ. ಇದು ಒಂದು 8ರಿಂದ 10 kg ಇರ್ತದೆ. ಇದೆಲ್ಲ ನಾವು ವೇರ್ ಹಾಕ್ಕೊಂಡು ಪ್ರೊಸೀಜರ್ನ ಮಾಡೋದು. ಓಕೆ, ಸೊ ಸ್ನೇಹಿತರೆ, ಇಲ್ಲಿ ನಮ್ಮ ಒಬ್ರು ಪೇಷಂಟ್ಗೆ ನಾವು ಇವಾಗ ಏಂಜಿಯೋಗ್ರಾಮ್ನ ಮಾಡಿದ್ವಿ. ಅವರು ಸ್ವಲ್ಪ ಎದೆ ನೋವು ಅಂತ ಬಂದಿದ್ರು. ECGನಲ್ಲಿ ಸ್ವಲ್ಪ ಹೃದಯಾಘಾತದ ಚೇಂಜಸ್ ಇದ್ದಿದ್ದರಿಂದ ಮಾಡ್ತಾ ಇದ್ದೀವಿ. ಲೆಫ್ಟ್ ಸೈಡಲ್ಲಿ LED ಅಂತ ಕರಿತೀವಿ. ಆ ಒಂದು ಮುಖ್ಯವಾದ ರಕ್ತನಾಳ 100% ಬ್ಲಾಕ್ ಆಗಿದೆ. ಅದು ನಮಗೆ ಆಂಜಿಯೋಗ್ರಾಮಲ್ಲಿ ಗೊತ್ತಾಗಿದೆ. ಸೊ ಆಂಜಿಯೋಗ್ರಾಮ್ ಅಂತಂತಂದ್ರೆ ನಾವು ಕೈಯ ಒಂದು ರಕ್ತನಾಳದ ಮುಖಾಂತರ ಒಂದು ಶೀತನ್ನ ಪಾಸ್ ಮಾಡ್ಕೊಂಡಿದ್ದೀವಿ. ಅದಾದ್ಮೇಲೆ ಒಂದು ಕೆಥಿಟರ್ನ ಪಾಸ್ ಮಾಡಿದ್ದೇವೆ. ಕೆಥಿಟರ್ ಈಗ ಹೃದಯದ ತನಕ ಹೋಗಿದೆ ಅನ್ನೋದು ನನಗೆ ಇಲ್ಲಿ ಸ್ಕ್ಯಾನಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ನಾವು ಕಾಂಟ್ರಾಸ್ಟ್ ಅಂತ ಇಂಜೆಕ್ಟ್ ಮಾಡಿದಾಗ ಬ್ಲಾಕೇಜ್ ಇದೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಈಗ ನಾವು ಆ ಬ್ಲಾಕೇಜ್ನ ಕ್ಲಿಯರ್ ಮಾಡಲಿಕ್ಕೆ ಏಂಜಿಯೋಪ್ಲಾಸ್ಟಿ ಅಂತ ಮಾಡ್ತಾ ಇದ್ದೀವಿ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಮೊದಲಿಗೆ ಆ ರಕ್ತನಾಳದ ಮುಖಾಂತರ ಒಂದು ವೈರ್ನ ಪಾಸ್ ಮಾಡ್ಕೊಳ್ತೀವಿ. ಇದು ಕೂದಲೆಳೆಯುವಷ್ಟು ವೈರ್ ಇರ್ತದೆ. ಸೊ ಈ ವೈರ್ನ ಪಾಸ್ ಮಾಡಿಕೊಂಡು ಅದರ ಮೇಲೆ ಒಂದು ಬಲೂನನ್ನು ಕಳಿಸಿ, ಬಲೂನಲ್ಲಿ ನಾವು ಇನ್ಫ್ಲೇಟ್ ಮಾಡಿಕೊಂಡು ರಕ್ತ ಹರಿಲಿಕ್ಕೆ ವ್ಯವಸ್ಥೆ ಆಗ್ತದೆ. ಅದಾದ ನಂತರ ಎಷ್ಟು ಉದ್ದ ಬ್ಲಾಕ್ ಇದೆ ನೋಡ್ಕೊಂಡು ಒಂದು ಸ್ಟೆಂಟ್ನ ಹಾಕ್ತೀವಿ. ಅದು ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಅದನ್ನ ನಾವು ಎಮರ್ಜೆನ್ಸಿಗೆ ಮಾಡೋದಿರ್ತದೆ. ಓಕೆ, ಸೊ ಈ ಪ್ರೊಸೀಜರ್ನ ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಸಿ ಲೈವ್. ಇದು ಥ್ರಾಂಬಸ್ ಆಸ್ಪಿರೇಷನ್ ಡಿವೈಸ್ ಅಂತ. ಸೊ ಹೃದಯದ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ಸ್ ಇದ್ದಾಗ ನಾವು ಬ್ಲಡ್ ಕ್ಲಾಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಸಹಿತ ನಾವು ಹೃದಯದ ರಕ್ತನಾಳಕ್ಕೆ ಇದನ್ನ ಪಾಸ್ ಮಾಡಿಕೊಂಡು ಆಸ್ಪಿರೇಟ್ ಮಾಡ್ತೀವಿ. ಓಕೆ, ಇದು ಅರೌಂಡ್ ಒಂದು 2 ಮಿಲಿಮೀಟರ್ ಅಷ್ಟು ಇರ್ತದೆ ಇದು. ಸೊ ಅದನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಸಿ ಹಿಯರ್. ನೀವು ನೋಡ್ತಾ ಇರ್ಬೋದು, ನಾವು ವೈರ್ನ ಪಾಸ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ವೈರ್ ಅಲ್ಲಿ ಬಂದಿದೆ. ಈಗ ಇಲ್ಲಿ ಪಾಸ್ ಮಾಡಿರ್ತಕ್ಕಂಥ ವೈರ್ ಅಲ್ಲಿ ಬಂದಿದೆ. ಸೊ ಆ ವೈರ್ನ ನಾವು ಕರೆಕ್ಟಾಗಿ ರಕ್ತನಾಳಕ್ಕೆ ಗೈಡ್ ಮಾಡಬೇಕಿರ್ತದೆ. ಸೊ ಅದನ್ನು ನಾವು ಇವಾಗ ಬೇರೆ ಬೇರೆ ಟೆಕ್ನಿಕ್ಸ್ನಲ್ಲಿ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ಎಮರ್ಜೆನ್ಸಿಯಾಗಿ ಮಾಡಬೇಕಾಗಿರೋದ್ರಿಂದ ನಾವು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಮಾಡೋದೇ ಇರ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು, ನಾನು ಇಲ್ಲಿ ಹಾಕಿದಂತಹ ವೈರು ಈ ಟ್ಯೂಬ್ ಮುಖಾಂತರ ಅಲ್ಲಿ ಹೃದಯದ ಹತ್ರ ಹೋಗಿದೆ. ಆ ಹೃದಯದಲ್ಲಿ ನಾವು ವೈರ್ನ ಪಾಸ್ ಮಾಡ್ಕೊಳ್ತಾ ಇದ್ದೀವಿ. ಯು ಕ್ಯಾನ್ ಸಿ ದೇರ್. ಓಕೆ, ಸೊ ವೈರ್ ಪಾಸ್ ಆಗ್ತಾ ಇದೆ. ಅದನ್ನ ನಾವು ರಕ್ತನಾಳಕ್ಕೆ ಗೈಡ್ ಮಾಡ್ತಾ ಇದ್ದೀವಿ. ಈಗ ನಾವು ವೈರ್ ಮುಖಾಂತರ ಒಂದು ಬಲೂನ್, ಸೊ ಈ ಬಲೂನ್ ಡಿಫ್ಲೇಟ್ ಆಗಿರ್ತದೆ. ಆ ವೈರ್ ಮೇಲೆ ನಾವು ಇದನ್ನ ಪೋಣಿಸ್ತಾ ಹೋಗ್ತೀವಿ. ಪೋಣಿಸಿದಾಗ ಅದು ಹೃದಯದ ಹತ್ರ ಹೋಗ್ತದೆ. ಇದು ಬ್ಲಾಕೇಜ್ನ ಕ್ಲಿಯರ್ ಮಾಡ್ತದೆ. ಓಕೆ, ಸೊ ಇದು ನಾವು ವೈರ್ನಲ್ಲಿ ಪೋಣಿಸ್ತಾ ಇದ್ದೇವೆ. ಇದನ್ನ ನಾವು ಇವಾಗ
ಹೃದಯದ ಹತ್ರ ರಕ್ತನಾಳದ ಒಳಗಡೆ ಇದನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಪೋಣಿಸಿದೀವಿ, ಅಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ವೈರ್ 2 ಡಾಟ್ ಮಾರ್ಕರ್ಸ್ ಇದೆ, ಅದೇನೆ ಬಲೂನ್. ಓಕೆ, ಅದನ್ನ ನಾವು ಬ್ಲಾಕ್ ಹತ್ರ ನಾವು ಇದನ್ನ ಪ್ಲೇಸ್ ಮಾಡಿದ್ದೇವೆ. ಈಗ ನಾವು ಅದನ್ನ ಇನ್ಫ್ಲೇಟ್ ಮಾಡ್ತೀವಿ. ಎಕ್ಸಲೆಂಟ್. ನೆಗೆಟಿವ್ ಕಾರ್ಡಲ್. ಸೊ ಅದನ್ನ ಬೇರೆ ಬೇರೆ ಆಂಗಲ್ಸ್ ನಲ್ಲಿ ಕನ್ಫರ್ಮ್ ಮಾಡ್ಕೊಳ್ತೀವಿ. ಸೊ ನಾವು ರಕ್ತನಾಳ ಬಲೂನ್ ಅಲ್ಲಿ ಇವಾಗ ಬ್ಲಾಸ್ಟ್ ಮಾಡಾದ್ಮೇಲೆ ಮೆಡಿಸಿನ್ಸ್ ನ ಕೊಡ್ತೀವಿ. ರಕ್ತನಾಳ ಸ್ವಲ್ಪ ಶ್ರಿಂಕ್ ಆಗಿರುತ್ತೆ, ಅದೆಲ್ಲ ಅಗಲ ಆಗ್ತದೆ. ನಮ್ಗೆ ಆಕ್ಚುಲ್ ಸೈಜ್ ಗೊತ್ತಾದಾಗ ನಾವು ಸ್ಟೆಂಟ್ ಪೊಸಿಷನಿಂಗ್ ಮತ್ತೆ ಸ್ಟೆಂಟ್ ಸೈಜಿಂಗ್ ಅನುಕೂಲ ಆಗುತ್ತೆ. ಓಕೆ, ಈಗ ನಾವು ಮೆಡಿಸಿನ್ಸ್ ಎಲ್ಲ ಕೊಟ್ಟ ಮೇಲೆ ನಮ್ಗೆ ರಕ್ತನಾಳದ ಸೈಜ್ ಗೊತ್ತಾಗಿದೆ, ಬ್ಲಾಕೇಜ್ ಲೆಂತ್ ಗೊತ್ತಾಗಿದೆ. ಸೊ ನಾವು ಇವಾಗ ಒಂದು ಸ್ಟೆಂಟ್ ಅಂತ ಪ್ಲೇಸ್ ಮಾಡ್ತಾ ಇದೀವಿ. ಏನಿದು ಸ್ಟೆಂಟ್ ಅಂದ್ರೆ? ಸ್ಟೆಂಟ್ ಅಂದ್ರೆ ಒಂದು ಮೆಟಾಲಿಕ್ ಸ್ಟ್ರಕ್ಚರ್, ಅದು ಸ್ಪ್ರಿಂಗ್ ತರ ಇರುತ್ತೆ. ನಾವು ರಕ್ತನಾಳದ ಒಳಗಡೆ ಹೋಗಿ ಅದನ್ನ ನಾವು ಇನ್ಫ್ಲೇಟ್ ಮಾಡ್ತೀವಿ. ಆಗ ಅದು ರಕ್ತನಾಳದ ಒಂದು ಅಳತೆಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅವಾಗ ಏನಾಗ್ತದೆ, ಅದೊಂದು ಚಾನಲ್ ತರ ಕ್ಲಿಯರ್ ಆಗ್ತದೆ. ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ರಕ್ತ ಸರಾಗವಾಗಿ ಹರಿಲಿಕ್ಕೆ ಅದು ಸಹಾಯ ಮಾಡ್ತದೆ. ಜೊತೆಗೆ ಮುಂದೆ ಅದು ಮತ್ತೆ ಆ ರಕ್ತನಾಳ ಬ್ಲಾಕೇಜ್ ಆಗದಾಗೂ ಕೂಡ ತಡೆಗಟ್ಟುತ್ತೆ. ಸೊ ನಾನು ನಿಮಗೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಸೊ ಸ್ಟೆಂಟ್ ಅಂದ್ರೆ ಹೇಗಿರುತ್ತೆ ಅಂತ. ಸೊ ದಿಸ್ ಇಸ್ ದ ಸ್ಟೆಂಟ್. ಯು ಕ್ಯಾನ್ ಸಿ. ಸೊ ಇದು ಮೆಟಾಲಿಕ್ ಸ್ಟ್ರಕ್ಚರ್ ಇದೆ ಇಲ್ಲಿ. ಸೊ ಇಷ್ಟು ಉದ್ದ ಸ್ಟೆಂಟ್ ಇರ್ತದೆ. ಅದನ್ನ ಒಂದು ಬಲೂನ್ ಮೇಲೆ ಕೊಲಾಪ್ಸ್ ಮಾಡಿರ್ತಾರೆ. ನಾವು ಅದನ್ನ ಒಳಗಡೆ ತಗೊಂಡೋಗಿ ಬಲೂನ್ ಇನ್ಫ್ಲೇಟ್ ಮಾಡಿದಾಗ ಸ್ಟೆಂಟ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತೆ ಬಲೂನ್ ಡಿಫ್ಲೇಟ್ ಮಾಡಿದಾಗ ಸ್ಟೆಂಟ್ ಎಕ್ಸ್ಪ್ಯಾಂಡೆಡ್ ಸ್ಟೇಟ್ ಅಲ್ಲೇ ಇರುತ್ತೆ. ನಾವು ಬಲೂನ್ ಅನ್ನ ಆಚೆ ತೆಗೆದ್ಬಿಡ್ತೀವಿ. ಸೊ ಯು ಕ್ಯಾನ್ ಸಿ ದ ಪ್ರೊಸೆಸ್. ಸೊ ಅದನ್ನ ಹಾಕ್ಬೇಕು ಅಂತಂದ್ರೆ ನಾವು ಮೊದಲು ಇಲ್ಲಿ ಏನು ನಾವು ವೈರ್ನ ಆಲ್ರೆಡಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ, ಆ ವೈರ್ನ ಅಲ್ಲಿ ನಾವು ಇದನ್ನ ಪೋಣಿಸ್ತೀವಿ. ಓಕೆ, ಸೊ ಬಹಳ ತೆಳುವಾದಂತಹ ವೈರ್ ಇದು, ತುಂಬಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ನಾವು ಇದನ್ನ ವೈರ್ ನಲ್ಲಿ ಪೋಣಿಸ್ತಾ ಇದ್ದೀವಿ. ಪೋಣಿಸ್ಕೊಂಡು ಉಳಿದ ವೈರ್ ನೋಡಿ, ಈಗ ಟ್ಯೂಬ್ ಒಳಗಡೆ ಹೋಯ್ತು ಸ್ಟೆಂಟ್. ಓಕೆ, ಸೊ ಟ್ಯೂಬ್ ಒಳಗಡೆ ಹೋಗ್ತಾ ಇದೆ. ಸೊ ನಾವು ಈಗ ನೀವು ನೋಡಬಹುದು ಇದು ಒಳಗಡೆ ಹೋಗಿದೆ. ನಮಗೆ ಕೆಲವು ಮಾರ್ಕರ್ಸ್ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನೀವು ನೋಡಿದ್ರೆ ಸ್ಕ್ರೀನ್ ಅಲ್ಲಿ ಈಗ ನೋಡಬಹುದು, ನೋಡಿ ಅಲ್ಲಿ ಸ್ಟೆಂಟ್ ಬಂದಿದೆ ಈಗ. ಹೌದಾ? ರೈಟ್. ಸೊ ಅದನ್ನ ಕರೆಕ್ಟ್ ಆಗಿ ನಾವು ಪ್ಲೇಸ್ ಮಾಡ್ಕೊಂಡು ಇನ್ಫ್ಲೇಟ್ ಮಾಡ್ತೀವಿ. ಆಲ್ ರೈಟ್. ಸೊ ಈಗ ನೋಡ್ಬೋದು ಸ್ನೇಹಿತರೆ, ನಾವು ಸ್ಟೆಂಟ್ ನಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಇವಾಗ ಇನ್ಫ್ಲೇಟ್ ಮಾಡ್ತೀವಿ. ಇನ್ಫ್ಲೇಟ್ ಸಿಸ್ಟರ್. ನಾಮಿನಲ್ ಗೋ ಅಪ್ ಟು 6, 8, 10. ಹೋಲ್ಡ್. ಯು ಕ್ಯಾನ್ ಸಿ ಈಗ ಸ್ಟೆಂಟ್ ಇನ್ಫ್ಲೇಟ್ ಆಗಿದೆ. ಸೊ ಹಾಗಾಗಿ ಏನಾಗಿದೆ, ಅಗಲ ಆಗಿರೋದು ನೀವು ನೋಡಬಹುದು. ನೆಗೆಟಿವ್. ಸೊ ಒಂದು 8 to 10 seconds ನಾವು ಇನ್ಫ್ಲೇಟೆಡ್ ಸ್ಟೇಟ್ ಅಲ್ಲಿ ಇಟ್ಕೊಂಡು ಆಮೇಲೆ ಡಿಫ್ಲೇಟ್ ಮಾಡ್ಕೊಳ್ತೀವಿ. ಡಿಫ್ಲೇಟ್ ಮಾಡಿದಾಗ ನೀವು ನೋಡಬಹುದು ಸ್ಟೆಂಟ್ ಅಲ್ಲೇ ಉಳ್ಕೊಂಡಿದೆ, ಆದ್ರೆ ಬಲೂನ್ ಡಿಫ್ಲೇಟ್ ಆಗಿದೆ. ನಾನು ಇವಾಗ ಬಲೂನ್ ಅನ್ನು ಆಚೆ ಎಳ್ಕೊಳ್ತಾ ಇದ್ದೀನಿ. ಯು ಕ್ಯಾನ್ ಸಿ ಸ್ಲೋ ಆಗಿ. ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದು ಶೂಟ್ ತಗೊಳ್ಳೋಣ. ಎಕ್ಸಾಕ್ಟ್ ಪೊಸಿಷನಿಂಗ್ ಆಫ್ ದ ಸ್ಟೆಂಟ್ ಅಂಡ್ ದೆನ್ ಗುಡ್ ರಿಸಲ್ಟ್ಸ್. ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ಪೋಣಿಸಿರ್ತಕ್ಕಂತಹ ಬಲೂನ್ ಅನ್ನ ಆಚೆ ತಗೊಳ್ತಾ ಇದ್ದೀನಿ. ಸೊ ನೀವು ಇವಾಗ ನೋಡಬಹುದು ಈ ಬಲೂನ್ ಅಲ್ಲಿ ಸ್ಟೆಂಟ್ ಇಲ್ಲ, ಬರೀ ಬಲೂನ್ ಇದೆ. ಓಕೆ, ಸ್ಟೆಂಟ್ ಅಲ್ಲೇ ಪ್ಲೇಸ್ ಆಗಿದೆ, ಬಲೂನ್ ಆಚೆ ಬಂದಿದೆ. ಸೊ ದಟ್ ಇಸ್ ಇಟ್. ಸೊ ವಿ ಹ್ಯಾವ್ ದ ಸ್ಟೆಂಟ್ ಇನ್ ಪ್ಲೇಸ್. ಕ್ರೇನಿಯಲ್. ಈಗ ಕೆಲವು ಮೆಡಿಸಿನ್ಸ್ ನ ಕೊಟ್ಬಿಟ್ಟು ಒಂದು ಒಳ್ಳೆ ಇಂಜೆಕ್ಷನ್ ತಗೊಳ್ಳೋಣ. ಕನ್ಫರ್ಮ್ ಆಗ್ತದೆ ನಮಗೆ. ಚೆನ್ನಾಗಿ ಆಗ್ತಾ ಇದೆ. ಆಯ್ತಾ? ಆರಾಮ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ನೋವು ಹೇಗಿದೆ? ನೋವು ಸ್ವಲ್ಪ ಕಮ್ಮಿ ಆಯ್ತಾ? ಓಕೆ, ಆರಾಮ್ ಮಾಡಿ. ಒಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಇತ್ತು, ಕ್ಲಿಯರ್ ಮಾಡಿ ಚೆನ್ನಾಗಿ ಮಾಡಿದೀವಿ. ಚೆನ್ನಾಗಿ ಆಗ್ತಿದೆ. ಒಂದು 5 ನಿಮಿಷ ಎಲ್ಲ ಮುಗಿತದೆ. ಆಯ್ತಾ? ಓಕೆ. ಸೊ ನಾವಿವಾಗ ಪ್ರೊಸೀಜರ್ನ ಮುಗಿಸಿದ್ದೀವಿ. ಒಂದು ಮೈನ್ ರಕ್ತನಾಳ ಬ್ಲಾಕ್ ಆಗಿತ್ತು, ಅದಕ್ಕೆ ಏಂಜಿಯೋಪ್ಲಾಸ್ಟಿ ಅಂತ ಮಾಡಿ ಸ್ಟೆಂಟಿಂಗ್ ಎಲ್ಲ ಮಾಡಿದ್ದೀವಿ. ಮಧ್ಯದಲ್ಲಿ ಸ್ವಲ್ಪ ಹಾರ್ಟ್ ಬೀಟ್ ವೇರಿಯೇಷನ್ಸ್ ಎಲ್ಲ ಆಗಿತ್ತು, ಅದಕ್ಕೆಲ್ಲ ಮೆಡಿಸಿನ್ಸ್ನ ಕೊಟ್ಟಿದ್ದೇವೆ. ಮತ್ತೆ ರಕ್ತನಾಳದಲ್ಲಿ ಬ್ಲಡ್ ಕುಲರ್ ಸ್ವಲ್ಪ ಸ್ಲೋ ಫ್ಲೋ ಅಂತ ಕರಿತೀವಿ, ಆ ಥರ ಆಗಿತ್ತು. ಮೆಡಿಸಿನ್ಸ್ನೆಲ್ಲ ಕೊಟ್ಟಿದ್ದೇವೆ. ಅದು ಕೊಟ್ಟ ಮೇಲೆ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಒಳಗಡೆ ಇರ್ತಕ್ಕಂತಹ ಒಂದು ಏನು ಟ್ಯೂಬ್ ಹಾಕಿದ್ವಿ, ಆ ಟ್ಯೂಬ್ ಅನ್ನು ಇವಾಗ ತೆಗಿತಾ ಇದ್ದೀವಿ. ತೆಗಿಲಿಕ್ಕೆ ಆ ಟ್ಯೂಬ್ ಒಳಗಡೆಯಿಂದ ಒಂದು ವೈರ್ನ ಪಾಸ್ ಮಾಡ್ಕೊಳ್ತೀವಿ. ಸೊ ವೈರ್ನ ಪಾಸ್ ಮಾಡಿಕೊಂಡು ಅದನ್ನ ನಾವು ಒಂದು ಸ್ಟೆಬಿಲೈಸ್ ಮಾಡಿ ಟ್ಯೂಬ್ ಅನ್ನ ಇವಾಗ ತೆಗಿತಾ ಇದ್ದೀವಿ. ಸೊ ಇದೇ ನಾವು ಕೆಥಿಟರ್ ಅಂತ ಕರಿತೀವಿ. ಈ ಕೆಥಿಟರ್ನ ನಾವು ಒಳಗೆ ಪಾಸ್ ಮಾಡಿ ಅದ್ರ ಒಳಗಡೆಯಿಂದನೇ ನಾವು ಪ್ರೊಸೀಜರ್ನ ಮಾಡಿದ್ದು. ಸ್ನೇಹಿತರೆ, ಈಗ ನಾವು ಪ್ರೈಮರಿ ಏಂಜಿಯೋಪ್ಲಾಸ್ಟಿ ಅನ್ನೋ ಪ್ರೊಸೀಜರ್ನ ಮುಗಿಸಿದ್ದೀವಿ. ಸೊ ನಮ್ಮ ಪೇಷಂಟ್ ಯಾರಿದ್ರು ಅವ್ರಿಗೆ ಎದೆನೋ ತುಂಬಾ ಕಾಣಿಸ್ತಾ ಇತ್ತು. ನಾವು ಒಂದು ಮೈನ್ ರಕ್ತನಾಳ ಬ್ಲಾಕ್ ಆಗಿದ್ದನ್ನ ಇವಾಗ ಏಂಜಿಯೋಪ್ಲಾಸ್ಟಿ ಮಾಡಿ ಕ್ಲಿಯರ್ ಮಾಡಿದ್ದೇವೆ. ಏಂಜಿಯೋಪ್ಲಾಸ್ಟಿ ಮಾಡ್ಬೇಕಾದ್ರೆ ನೀವು ನೋಡಬಹುದು, ನಾವು ಒಂದು ಡಿಫಿಬ್ರಿಲೇಟರ್ ಅಂತ ಕರಿತೀವಿ. ಕಂಟಿನ್ಯೂಸ್ ಮಾನಿಟರಿಂಗ್ ನಡೀತಾ ಇರುತ್ತೆ. ಇಲ್ಲಿ ECG ಅನ್ನ ನಾವು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇರ್ತೀವಿ. ಮತ್ತೆ ನಿಮಗೆ ನೋಡಬಹುದು ಬ್ಲಡ್ ಪ್ರೆಷರ್ ಬರ್ತಾ ಇದೆ ಅಲ್ಲಿ, ಮತ್ತೆ ಆಕ್ಸಿಜನ್ ಸ್ಯಾಚುರೇಷನ್ ಬರ್ತಾ ಇದೆ. ಇದೆಲ್ಲದನ್ನು ಕೂಡ ನಾವು ಕಂಟಿನ್ಯೂಸ್ ಮಾನಿಟರ್ ಮಾಡಿಕೊಂಡು ಪೇಷಂಟ್ ಜೊತೆ ಮಾತಾಡಿಕೊಂಡು ಅವ್ರ ಜೊತೆನೂ ಕೂಡ ಕೌನ್ಸಿಲಿಂಗ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಈ ಒಂದು ಪ್ರೊಸೀಜರ್ಗೆ ನಮ್ಮ ಇಂಟೆನ್ಸಿವಿಸ್ಟ್ ಇದ್ದಾರೆ,
ಅವರು ನಮಗೆ ಬಹಳ ಸಹಾಯ ಮಾಡಿದ್ದಾರೆ. ಶಾಬಾಜ್ ಅಂತ, ಡಾಕ್ಟರ್ ಶಾಬಾಜ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸುರೇಶ್, ನಮ್ಮ ಅಸಿಸ್ಟೆಂಟ್ ಕ್ಯಾತ್ ಲ್ಯಾಬ್ ಟೆಕ್ನಿಷಿಯನ್, ಇವರು ಕೂಡ ಸಹಾಯ ಮಾಡಿದ್ದಾರೆ. ಮತ್ತೆ ಅನುಷಾ, ನಮ್ಮ ಸಪೋರ್ಟ್ ಸ್ಟಾಫ್, ಮತ್ತೆ ನಮ್ಮ ತೇಜಸ್ ಇದ್ದಾನೆ, ನಮ್ಮ ಟೆಕ್ನಿಷಿಯನ್, ಜೊತೆಗೆ ನಮ್ಮ ಗೀತಾ ಅಂತಾನು ಇದ್ದಾರೆ, ಅವರು ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಸೊ ಏನು ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ, ಈ ಪ್ರೊಸೀಜರ್ನ ನಾವು ಕ್ಯಾತ್ ಲ್ಯಾಬ್ ಅನ್ನೋ ಒಂದು ಫೆಸಿಲಿಟಿನಲ್ಲಿ ಮಾಡ್ತೀವಿ. ಇದು ಬಾರಿ ಎನ್ಕ್ಲೋಸ್ಡ್ ಏರಿಯಾ ಇರುತ್ತೆ, ಸ್ಟರೈಲ್ ಏರಿಯಾ ಇರುತ್ತೆ. ಇಲ್ಲಿಗೆ ನಾವು ಒಂದು ಮಷಿನ್ ಕ್ಯಾತ್ ಲ್ಯಾಬ್ ಅಂತ ಕರಿತೀವಿ. ಇದು ನಮ್ದು GE ಕಂಪನಿಯ ಕ್ಯಾತ್ ಲ್ಯಾಬ್ ಇದೆ. ಈ ಕ್ಯಾತ್ ಲ್ಯಾಬ್ ನಲ್ಲಿ ನಾವು ರೇಡಿಯೇಷನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಒಂದು ಎಕ್ಸ್ರೇ ಟ್ಯೂಬ್ ಇದೆ. ಅಲ್ಲಿಂದ ರೇಡಿಯೇಷನ್ ಪ್ರೊಡ್ಯೂಸ್ ಆಗಿ ಇಲ್ಲಿ ಇಮೇಜ್ ಇಂಟೆನ್ಸಿಫೈಯರ್ ಇರ್ತದೆ. ಪೇಷಂಟ್ ಮಧ್ಯದಲ್ಲಿ ನಾವು ಮಲಗಿಸಿದಾಗ ಎಕ್ಸ್ರೇ ಪೇಷಂಟ್ ಮುಖಾಂತರ ಇಲ್ಲಿ ಹೋದಾಗ ಅಲ್ಲಿ ಏನು ನಮಗೆ ಎಕ್ಸ್ರೇ ಶ್ಯಾಡೋಸ್ ಬರುತ್ತೆ, ಅದ್ರ ಮೇಲೆ ನಮಗೆ ಬ್ಲಾಕೇಜ್ ಇದೆ ಇಲ್ಲ ಮತ್ತೆ ಹೃದಯ ಹೇಗಿದೆ ಅನ್ನೋದೆಲ್ಲ ನಮಗೆ ಒಂದು ಕ್ಲಾರಿಟಿ ಸಿಗ್ತದೆ. ಸೊ ನೀವು ಇವಾಗ ಪ್ರೊಸೀಜರ್ ಎಲ್ಲ ನೋಡಿದ್ರಿ ಅನ್ಕೊಳ್ತೀನಿ. ಸೊ ಇದನ್ನ ನಾವು ಎಮರ್ಜೆನ್ಸಿ ಆಗಿ ಮಾಡ್ತೀವಿ. ಫಾರ್ಚುನೇಟ್ಲಿ ನಮಗೆ ಪ್ರೊಸೀಜರು ತುಂಬಾ ನೀಟಾಗಿ ಆಯಿತು, ಎಲ್ಲ ಚೆನ್ನಾಗಾಯಿತು. ಸೊ ಕೆಲವೊಮ್ಮೆ ಕಾಂಪ್ಲಿಕೇಶನ್ಸ್ ಆಗ್ತದೆ, ಪೇಷಂಟ್ಸು ಇಷ್ಟು ಸ್ಟೇಬಲ್ ಇರಲ್ಲ, ಅನ್ಸ್ಟೇಬಲ್ ಇರ್ತಾರೆ. ಅವಾಗೆಲ್ಲದನ್ನು ಕೂಡ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು, ಪೇಷಂಟ್ ಚೆನ್ನಾಗಿ ಹಾರ್ಟ್ ಬೀಟ್ ವೇರಿಯೇಷನ್ ಆಗ್ತಾ ಇರುತ್ತೆ, BP ಲೋ ಆಗ್ತಾ ಇರುತ್ತೆ, ಉಸಿರಾಟದ ಸಮಸ್ಯೆ ಆಗ್ತಿರುತ್ತೆ, ಅವಾಗ ನಾವು ಏನು ಸಪೋರ್ಟಿವ್ ಇರ್ತದೆ, ವೆಂಟಿಲೇಟರ್ ಬೇಕಾಗ್ಬೋದು, ಡಿಫಿಬ್ರಿಲೇಟರ್ ಶಾಕ್ ಕೊಡಬೇಕಾಗ್ಬೋದು, BP-ಗೆ ಮೆಡಿಸಿನ್ಸ್ ಹಾಕೊಳ್ಳಿಕ್ಕೆ ಇನ್ಫ್ಯೂಷನ್ಸ್ ಬೇಕಾಗ್ಬೋದು. ಈ ಥರದ್ದೆಲ್ಲದನ್ನು ನಾವು ನಮ್ಮ ವ್ಯವಸ್ಥೆ ನಮ್ಮ ಕ್ಯಾತ್ ಲ್ಯಾಬ್ನಲ್ಲಿ ಮಾಡಿಕೊಂಡು ನಾವು ಮಾಡ್ತೀವಿ. ಸೊ ಕಳೆದ ನಾವು 2 months ಅಲ್ಲಿ more than 100 ಪ್ರೊಸೀಜರ್ಸ್ನ ನಮ್ಮ ಕ್ಯಾತ್ ಲ್ಯಾಬ್ ಅಲ್ಲಿ ವಿತ್ ಆಲ್ ಮೈ ಸಪೋರ್ಟ್ ಸ್ಟಾಫ್ ವಿ ಹ್ಯಾವ್ ಬೀನ್ ಡೂಯಿಂಗ್ ಅಂತಂತಂದ್ರೆ ದಟ್ಸ್ ಅ ಗ್ರೇಟ್ ಜಾಬ್. ಐ ಹೋಲ್ಹಾರ್ಟೆಡ್ಲಿ ಥ್ಯಾಂಕ್ ಮೈ ಟೀಮ್. ಸೊ ಪ್ರೊಸೀಜರ್ ಎಲ್ಲ ಆಗಿದೆ, ಆಯ್ತಾ, ಚೆನ್ನಾಗಾಗಿದೆ, ಆಯ್ತಾ. ಒಂದು ಮೈನ್ ರಕ್ತನಾಳ ಬ್ಲಾಕ್ ಆಗಿತ್ತು, ಹೇಳಿದ್ನಲ್ಲ, ಲೆಫ್ಟ್ ಸೈಡ್ದು ಒಂದು ಇಂಪಾರ್ಟೆಂಟ್ ರಕ್ತನಾಳ ಬ್ಲಾಕ್ ಆಗಿರುತ್ತೆ, ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾಗುತ್ತೆ ಅಂತ. ಈಗ ಅದನ್ನ ನಾವು ಮಾಡಿದ್ದೀವಿ. ಎಲ್ಲ ಮಾಡಿದ್ಮೇಲೆ ಅವ್ರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಮಾಡಬೇಕಾದ್ರೆ ಸ್ವಲ್ಪ BP ವೇರಿಯೇಷನ್ ಆಯಿತು ಅನ್ನೋದು ಬಿಟ್ಟರೆ ಅವರು ಸ್ಟೇಬಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಅವರು ಕಂಫರ್ಟಬಲ್ ಇದ್ದಾರೆ, ನೋವೆಲ್ಲ ಕಮ್ಮಿ ಆಗಿದೆ. ಒಂದು 5 ನಿಮಿಷ ಬಿಟ್ಟು ಮಾತಾಡ್ಸೋದು. ಸೊ ನಿಮ್ಗೆ ಏನೇನಿದೆ ನಾನು ತೋರಿಸ್ಬಿಡ್ತೀನಿ. ಹಾರ್ಟಲ್ಲಿ 3 ರಕ್ತನಾಳಗಳಿರುತ್ತೆ. ಇದು ಬಲಗಡೆ ಭಾಗದ ರಕ್ತನಾಳ ನಾರ್ಮಲ್ ಇದೆ. ಇಲ್ಲೊಂಚೂರು ಮೈನರ್ ಕೊಲೆಸ್ಟ್ರಾಲ್ ಬಿಟ್ರೆ ಅವರ 15 ವರ್ಷದ ಸಕ್ಕರೆ ಕಾಯಿಲೆಗೆ ಇದೇನೂ ಅಲ್ಲ ಇದು, ಆಯ್ತಾ. ಇದೊಂದು ಮೈನರ್ ಕೊಲೆಸ್ಟ್ರಾಲ್ ಇದೆ, ಅದು ಬಿಟ್ರೆ ಹಾರ್ಟಲ್ಲಿ ಹಿಂದೆ ಹೋಗೋ ರಕ್ತನಾಳ ಚೆನ್ನಾಗಿದೆ. ಸೊ 3ರಲ್ಲಿ 2 ರಕ್ತನಾಳ ಚೆನ್ನಾಗಿರೋದಕ್ಕೆ ಅವರಿಷ್ಟು ನಮಗೆ ಸಮಯ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಇಷ್ಟೊಂದು ಸಮಯ ಕೊಡೋದೇ ಇಲ್ಲ ಹಾರ್ಟ್ ಅಟ್ಯಾಕು, ಆಯ್ತಾ. ಸೊ ಇಲ್ಲಿ ಬರ್ತಾ ಇದೆ ನೋಡಿ ರಕ್ತನಾಳ, ಅದು ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. ಇಲ್ಲಿ 100% ಬ್ಲಾಕ್ ಆಗಿದೆ. ಹಿಂಗೆ ಬರ್ಬೇಕು, ಹಿಂಗೆ ಬರ್ತಾ ಇಲ್ಲ. ಇದು ಕಾಣ್ತಾ ಇದೆಯಾ? ಇದು ನಮ್ಮ ಭಾಷೆಯಲ್ಲಿ LAD ಅಂತ ಕರಿತೀವಿ, ಲೆಫ್ಟ್ ಆಂಟಿ ಡಿಸೆಂಡಿಂಗ್ ಆರ್ಟರಿ ಅಂತ, ಆಯ್ತಾ. ಸೊ ನಾವೇನ್ ಮಾಡಿದೀವಿ, ಆ ಬ್ಲಾಕ್ ಇಲ್ಲಿ ಕಾಣ್ತೀವಿ ನಾವು, ಕಾಣ್ತಾ ಇದೆ ಇದು. ಸೊ ಆ ಬ್ಲಾಕ್ ಮುಖಾಂತರ ಫಸ್ಟ್ ಏನ್ ಮಾಡ್ತೀವಿ, ವೈರ್ ಪಾಸ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ರೆಗ್ಯುಲರ್ ವೈರ್ ಹೋಗ್ಲಿಲ್ಲ, ಸ್ವಲ್ಪ ಹಾರ್ಡ್ ಬ್ಲಾಕ್ ಇತ್ತು, ಬೇರೆ ತರ ವೈರ್, 2 ವೈರ್ ಕಾಣ್ತಾ ಇದೆ ಇಲ್ಲಿ. ಸೊ ವೈರ್ನ ಪಾಸ್ ಮಾಡ್ಕೊಂಡು ಒಂದು ಪಂಪಲ್ಲಿ ಬ್ಲಡ್ ಕ್ಲಾಟ್ಸ್ ಎಲ್ಲ ಆಚೆ ಹೇಳ್ಕೊಂಡು ಬಲೂನನ್ನ ಕಳಿಸಿ ಬಲೂನಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನೋಡಿ ಬ್ಲಾಸ್ಟ್ ಕಾಣ್ತಾ ಇದೆ ಇದು. ಮಾಡಾದ್ಮೇಲೆ ನೋಡಿ ರಕ್ತನಾಳ ಎಲ್ಲ ಹರಿತಾ ಇದೆ ಇವಾಗ. ಮುಂಚೆ ಬ್ಲಾಕ್ ಆಗಿತ್ತಲ್ವಾ, ಹರಿತಾ ಇದೆ ಇವಾಗ ನೋಡಿ ಉದ್ದಕ್ಕೂ. ಅದಾದ್ಮೇಲೆ ಮೆಡಿಸಿನ್ಸ್ ಕೊಟ್ಮೇಲೆ ರಕ್ತನಾಳ ಕೂಡ ಅಗಲಾಗಿದೆ. ಸೊ ಅದಾದ್ಮೇಲೆ ಸ್ಟೆಂಟ್ನ ನಾವು ತಗೊಂಡು ಸ್ಟೆಂಟ್ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಇದು 2 ಡಾಟ್ ಮಧ್ಯೆ ಇರ್ತಕ್ಕಂಥದ್ದೇ ಸ್ಟೆಂಟ್. ಆಲ್ ರೈಟ್. ಸೊ ಅದನ್ನು ನಾವು ಪ್ಲೇಸ್ ಮಾಡ್ಕೊಂಡು ನೋಡಿ ಇನ್ಫ್ಲೇಟ್ ಮಾಡಿದ್ವಿ, ಗೊತ್ತಾಗ್ತಾ ಇದೆಯಾ? ಸೊ ಅದೆಲ್ಲ ಮಾಡಾದ್ಮೇಲೆ ಒಂದು 2-3 ಸಲ ಮಾಡಾದ್ಮೇಲೆ ನೋಡಿ ರಕ್ತನಾಳ ಓಪನ್ ಆಯಿತು. ಅದಾದ್ಮೇಲೆ ಸ್ವಲ್ಪ ಬ್ಲಡ್ ಫ್ಲೋ ಎಲ್ಲ ಸ್ಲೋ ಆಯಿತು. ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಇನ್ನೂ ಒಂದು ಬಲೂನ್ ತೊಗೊಂಡು ಹೈ ಪ್ರೆಷರ್ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ಮಾಡಾದ್ಮೇಲೆ ಓಕೆ, ಫೈನಲ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ, ಆಯ್ತಾ. ನೋಡಿ ಇದೇ ರಕ್ತನಾಳ, ಇದು ಇಲ್ಲಿ ಫುಲ್ ಬ್ಲಾಕ್ ಆಗಿತ್ತು, ಓಪನ್ ಆಗಿದೆ, ಚೆನ್ನಾಗಿದೆ, ಆಯ್ತಾ. ಸೊ ಅವರು ಕಂಫರ್ಟಬಲ್ ಆಗಿದ್ದಾರೆ. ಈಗ ನಾವು ಅವ್ರನ್ನ ICUಗೆ ಶಿಫ್ಟ್ ಮಾಡ್ತೀವಿ. ಒಂದು ರಾತ್ರಿ ಅವ್ರು ICUನಲ್ಲಿ ಕಳಿಬೇಕಾಗುತ್ತೆ, ನಾಳೆ ಬೆಳಗ್ಗೆವರೆಗೂ. ಆರಾಮಿದ್ದೀರಾ ರಂಗನಾಥ್? ನೋವು ಹೇಗಿದೆ? ಮೇಲಲ್ವಾ, ಇಂಪ್ರೂವ್ ಆಯ್ತು, ಒಂದು 50% ಬೆಟರ್ ಆಗಿದೆ ಅಲ್ವಾ? ಇನ್ನೊಂದು ಹಾಫ್ ಆನ್ ಅವರ್ ಎಲ್ಲ ಸರಿ ಹೋಗುತ್ತೆ. ECG ಎಲ್ಲ ಚೆನ್ನಾಗಿದೆ. ಸೊ ಆಯ್ತಾ, ಓವರ್ ನೈಟ್ ಇಲ್ಲೇ ಇರ್ಬೇಕು ನೀವು, ಸ್ವಲ್ಪ ಎಲ್ಲ ಮಾನಿಟ್ರಿಂಗ್ ಎಲ್ಲ ನಡೀತಾ ಇರುತ್ತೆ, ಆಯ್ತಾ. ಇವತ್ತೆಲ್ಲ ಇಲ್ಲೇ ಇರಬೇಕು. ECG ಎಲ್ಲ BP ಎಲ್ಲ ನೋಡ್ಕೊಳ್ಳೋದಿರುತ್ತೆ. ನಾಳೆ ಅಷ್ಟೊತ್ತಿಗೆ ಎಲ್ಲ ಆರಾಮಾಗ್ಬಿಡ್ತೀವಿ. ಸೊ ಜನರಲಿ ನಾವು ಈ ತರ ಎಮರ್ಜೆನ್ಸಿ ಪೇಷಂಟ್ಸ್ಗೆ ಪ್ರೊಸೀಜರ್ ಎಲ್ಲ ಆದ್ಮೇಲೆ ನಾವು ಒಂದು 24 hours ನಾವು ICUನಲ್ಲಿ ಪೇಷಂಟ್ನ ಮಾನಿಟರ್ ಮಾಡಬೇಕಾಗುತ್ತೆ. ಉದ್ದೇಶ ಏನು ಅಂತಂತಂದ್ರೆ, ನಾವು ಏನೇ ಆಂಜಿಯೋಪ್ಲಾಸ್ಟಿ ಮಾಡಿದೀವಿ ಅಂತಂತಂದ್ರೆ, ಸೊ ಹೃದಯದಲ್ಲಿ ಒಂದು ಗಾಯ ಇರ್ತದೆ. ಆ ಗಾಯ ಒಂದೊಂದ್ಸಲ ಹಾರ್ಟ್ ಬೀಟಲ್ಲಿ BP-ನಲ್ಲಿ ವೇರಿಯೇಷನ್ಸ್ ಕೂಡ ಮಾಡಬಹುದು. ಆ ಒಂದು ಉದ್ದೇಶದಿಂದ ನಾವು ಕಂಟಿನ್ಯೂಸ್ ಮಾನಿಟರಿಂಗ್, ಇಲ್ಲಿ ಡಿಫಿಬ್ರಿಲೇಟರ್ ಅಂತ ಕರಿತೀವಿ, ಇದರಲ್ಲಿ ECG ಕಂಟಿನ್ಯೂಸ್ ಮಾನಿಟರಿಂಗ್ ಇರುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್ ಮಾನಿಟರ್ ಮಾಡ್ತಾ ಇರ್ತೀವಿ. ಜೊತೆಗೆ ನಮ್ಮ ಇಂಟೆನ್ಸಿವಿಸ್ಟ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಮತ್ತೆ ನಮ್ಮ ಸ್ಟಾಫ್ ಇರ್ತಾರೆ. ಸೊ ಎಲ್ಲದನ್ನು ಕೂಡ ಕಂಟಿನ್ಯೂಸ್ಲಿ ನಾವು ಮಾನಿಟರ್ ಮಾಡ್ತಿರ್ತೀವಿ. ಸೊ ಪ್ರೊಸೀಜರ್ ಆದ್ಕೂಡಲೇ ಪೇಷಂಟ್ಗೆ ಒಂದು ECG-ನ ಮಾಡ್ಕೊಳ್ತೀವಿ. ECG-ನಲ್ಲಿ ಎಷ್ಟು ರೆಸ್ಪಾನ್ಸ್ ಇದೆ ಎಲ್ಲ ನೋಡಿಕೊಂಡು ನಾವು ಅವ್ರಿಗೆ ಮುಂದುವರಿಸ್ತೀವಿ. ಜನರಲಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾರ್ಮಲ್ ಫುಡ್ ಎಲ್ಲ ಅವ್ರಿಗೆ ಕೊಡಬಹುದು. ಸೊ ಈ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಉದ್ದೇಶ ಏನು ಅಂತಂತಂದ್ರೆ, ಹೃದಯಾಘಾತ ಅಂತಂತಂದ್ರೆ ಇಟ್ಸ್ ಎನ್ ಎಮರ್ಜೆನ್ಸಿ
ಸಿಚುವೇಶನ್. ಸೊ ಸಮಯ ಇರೋದಿಲ್ಲ, ಸಮಯ ಕಳೆದಂಗೆ ಹೃದಯ ವೀಕ್ ಆಗ್ತಾ ಹೋಗುತ್ತೆ. ನಾವು ಪೇಷಂಟ್ ಬಂದ ವಿತಿನ್ 30 ಮಿನಿಟ್ಸ್ ಪ್ರೊಸೀಜರ್ ಮಾಡಲಿಲ್ಲ ಅಂತಂತಂದ್ರೆ ಹೃದಯನ ನಾವು ಸ್ಯಾಲ್ವೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹೃದಯ ಪರ್ಮನೆಂಟ್ ಆಗಿ ವೀಕ್ ಆಗ್ತದೆ, ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಇಮಿಡಿಯೇಟ್ಲಿ ನಾವು ಪ್ರೊಸೀಜರ್ನ ಮಾಡಿದರೆ ಸೊ ಅವರಿಗೆ ಲಾಂಗ್ ಟರ್ಮ್ ಚೆನ್ನಾಗಿರ್ತದೆ. ಸೊ ಅವರು ಮುಂದೆ ನಾರ್ಮಲ್ ಜೀವನವನ್ನ ನಡೆಸ್ಕೊಳ್ತಾ ಹೋಗ್ಬೋದು. ಆ ಒಂದು ಉದ್ದೇಶದಿಂದ ನಾವು ಸಮಯನೇ ವ್ಯರ್ಥ ಮಾಡದೆ ಪ್ರೊಸೀಜರ್ನ ಮಾಡಿದೆ. ನಮ್ಮ ಟೀಮ್ ಅವ್ರು ಎಲ್ಲರೂ ಬಂದಿದ್ದಾರೆ. ಯಾಕೆ ಬಂದ್ವಿ ಅಂತಂತಂದ್ರೆ ಅವರ ಹೃದಯನ ಉಳಿಸ್ಲಿಕ್ಕೆ. ಹೃದಯ ಉಳಿದ್ರೆ ಏನಾಗ್ತದೆ, ಅವರು ಮುಂದೆ ನಾರ್ಮಲ್ ಜೀವನ ಮಾಡ್ಕೊಂಡು ದುಡ್ಕೊಂಡು ತಿನ್ಬೋದು. ಅದು ಬಹಳ ಮುಖ್ಯ. ನಾವು ತುಂಬಾ ತಡ ಮಾಡಿದ್ರೆ ಹಾರ್ಟ್ ವೀಕ್ ಆದ್ರೆ ಲೈಫ್ ಲಾಂಗ್ ಅದು ವೀಕ್ ಆಗೇ ಉಳ್ಕೊಳ್ಳುತ್ತೆ, ಅವರು ನಾರ್ಮಲ್ ಜೀವನ ಮಾಡಿಸ್ಲಿಕ್ಕೆ ಆಗೋದೇ ಇಲ್ಲ. ಸೊ ಈ ತರದೆಲ್ಲ ಇರ್ತದೆ, ಸರಿನಾ? ಆದ್ರಿಂದ ನಾವು ಎಮರ್ಜೆನ್ಸಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇವ್ರಿಗೆ ಮಾಡಿದ್ದೀವಿ. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅವರು ನಾಳೆ ವಾರ್ಡಿಗೆ ಹೋಗ್ತಾರೆ, ಮತ್ತೆ ನಾಡಿದ್ದು ಮನೆಗೆ ಹೋಗ್ಬಿಡ್ತಾರೆ. 1 ವಾರದಲ್ಲಿ ಅವರು ಸಹಜವಾದ ಜೀವನಕ್ಕೆ ಮರಳು ಬಿಡ್ತಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇವ್ರಿಗೆ ಬಂದಿದೆ. ಆಗ್ಲಿ.